ಸರ್ ನನಗೆ ಖುಷಿ ಸಿಗೋದು ಹೆಂಗೆ ಗೊತ್ತಾ, ನಂಗೆ ಊಟ ಚೆನ್ನಾಗಿರೋದು ಊಟ ಮಾಡಿಬಿಟ್ರೆ ಅದಕ್ಕೆ ಖುಷಿ ಸಿಗುತ್ತೆ ಸರ್. ಒಳ್ಳೆ ಬಿರಿಯಾನಿ ತಿಂದರೆ ಮಾತ್ರ ನಂಗೆ ಖುಷಿ ಸಿಗುತ್ತೆ ಸರ್. ರಸಾನ ನಾವು ತಿನ್ಬೇಕಾಗ್ತದೆ. ತುಂಬ ಖುಷಿ ಆಗಬೇಕು ಅಂದರೆ ಗಲಾಟೆ ಮಾಡಿಬಿಟ್ಟಾದ್ರು ಮನೇಲಿ ಮಾಡಿಸ್ಕೊಂಡು ತಿನ್ನೋದು ಬಿರಿಯಾನಿ ಬೇಕಂತ, ಇಲ್ಲ ನಾನಾದ್ರು ಮಾಡ್ತೀನಿ. ಹಂಗಾರೆ ತಿನ್ನೋದೊಂದೇ ಖುಷಿ ನಿಮ್ಗೆ? ಹಾಂ, ಅದು 2 ಸ್ಪೂನ್ ತಿಂದರೆ ಖುಷಿಯಿಂದ ಊಟ ಮಾಡ್ತೀನಿ. ಜಾಸ್ತಿ ತಿನ್ನೋದು ಸ್ವಲ್ಪ ಇಷ್ಟೇ ತಿನ್ನೋದು. ಜೀವನದಲ್ಲಿ ಖುಷಿ ಅನ್ನೋದು ಒಂದು ಪದದಲ್ಲಿ ಮುಗಿಸೋಕ್ಕಾಗಲ್ಲ. ಯಾಕಂತಂದರೆ ಬೇರೆ ಊಟದಲ್ಲೇ ಖುಷಿ ಇಲ್ಲ, ಇಲ್ಲ ಓಡಾಟದಲ್ಲೇ ಖುಷಿ ಇಲ್ಲ. ಹೌದಾ? ಒಳ್ಳೆ ಬಟ್ಟೆ ಹಾಕಿದ್ರೆ ಮಾತ್ರ ಖುಷಿ ಇಲ್ಲ. ನೀವು ಹೋಗಿ ಬಂದು ಕಾರ್ಗೆ ಹೋಗ್ಬೇಡ್ರಿ. ಖುಷಿ ಖುಷಿ ಅನ್ನೋ ಪದ ಕ್ಷಣ ಮಾತ್ರ, ದುಃಖ ಕ್ಷಣ ಮಾತ್ರ. ದುಃಖ ಆದರೆ ಏನು ಹೇಳ್ರಿ, ಅದಕ್ಕೆ ಹೇಳೋದು ಯಾರಾದರೂ ಮನಸ್ಸಲ್ಲಿ ಏನಾದರೂ ಹತ್ತು ಬಿಡು, ಇಲ್ಲ ಹೇಳ್ಬಿಡು, ಜೋರಾಗಿ ಕಿರ್ಚಿಬಿಡು ಅಂತಾರೆ. ಅಲ್ಲಿಗೆ ಹೊಡೆದೋಗ್ತೈತೆ ಅದು. ಅದ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು. ಅಂದರೆ ನೋಡ್ರಿ, 2 ಥರ ಐತೆ. ನಾವು ಜೀವನದ ಕಷ್ಟಗಳನ್ನ, ಜೀವನದಲ್ಲಿ ನಾವು ಅನುಭವಿಸಿರ್ತಕ್ಕಂಥ ಕೆಟ್ಟ ಸಮಯಗಳನ್ನ ಮರಿಬಾರ್ದು, ದೇವರನ್ನೇ ಮರಿಬಾರ್ದು. ಕೆಲವರು ಬಿಟ್ಬಿಟ್ಟು ಮುಂದಕ್ಕೆ ಹೋಗು ಅಂತಾರೆ. ಬಿಟ್ಬಿಟ್ಟಲ್ಲ ಮುಂದಕ್ಕೆ ಹೋಗೋದು, ಅದನ್ನ ಮನಸ್ಸಲ್ಲಿ ರಿಜಿಸ್ಟರ್ ಮಾಡಿಕ್ಕೋ. ಅದ್ರನ್ನ ಮುಂದಕ್ಕೆ ಹೋಗು, ನೀನು ಅದನ್ನ ಇಟ್ಕೊಂಡೇ ಹೋಗು ಅಂತಲ್ಲ, ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು. ಅದರಿಂದ ನೋವು ತಿನ್ನೋದಲ್ಲ ದಿನಾನು. ಯಾಕಂತಂದರೆ ನೋವು ತಿಂದರೆ ಇಲ್ಲಿ ಬಂದು ಯಾರೂ ಅದನ್ನು ವಾಸಿ ಅಂತೂ ಮಾಡಲ್ಲ. ಗಾಯ ಹಿಂಗಿದ್ರೆ ಗಾಯನಾ ಒಬ್ಬನು ಇನ್ನೊಬ್ನು ಹೆಂಗೆ ನೋತೈತೆ, ಎಷ್ಟು ನೋತೈತೆ, ಎಷ್ಟು ಹಳ್ಳ ಐತೆ, ಎಷ್ಟು ಅಗಲ ಐತೆ, ಇದು ಪ್ರಪಂಚ. ಹಂಗಂತ ಅಂದ್ಬಿಟ್ಟು ನಿನ್ನ ಗಾಯ ಆಗೈತೆ ಅಂತ ಇನ್ನೊಬ್ರಿಗೆ ಹೇಳಬೇಕನ್ನೋ ಅವಶ್ಯಕತೆಯೂ ಇಲ್ಲ ಅಲ್ವಾ. ಗಾಯಕ ವಾಸಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನೀನು ತಿಳ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಬದುಕೋದು ಕಲಿ. ಆ ಕಾರಣಕ್ಕೆ ಸಡಗರ ಸಂಭ್ರಮದಲ್ಲಿ ಇರೋ ಜನ ಕಷ್ಟದಲ್ಲಿ ಯಾಕಿರಲ್ಲ ಅನ್ನೋದಕ್ಕೆ ಪ್ರಶ್ನೆ ಹಾಕೋ. ನಿನ್ಗೆ ಉತ್ತರ ಎಷ್ಟು ಸಿಗುತ್ತೆ ಜೀವನದಲ್ಲಿ ಅಲ್ವಾ. ಬಿಡೇ ಸಡಗರ ಸಂಭ್ರಮಕ್ಕೆ ಮಾತ್ರ ಮೇಡಮ್ಮು ಬರ್ಡೇ ಫಂಕ್ಷನ್ ಮಾತ್ರ ಕೇಳಿದ್ರು. ಆ ಬರ್ಡೇ ಆಗಿ ಹಿಂದಿಂದು ಏನು ನಡೆದೈತೆ, ಏನಕ್ಕೆ ಅನ್ನೋದು ಯಾಕೆ ಕೇಳ್ತಾ ಇಲ್ಲ? ನೀವು ಹೇಳಿದ್ರಿ ಸರ್, ಕೇಳ್ತೀವಿ ಸರ್. ನೋಡಿ ಮೇಡಮ್, ಎಲ್ಲ ಕೇಳಿ ಹೇಳಿ ನೀವು ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಉತ್ತರ ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ಡಿ ಬಾಸ್ ಅವ್ರದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಇದ್ದವಾಗ ಹೊರಗಡೆ ಅವ್ರ ಬರ್ಡೇ ಅಂದವಾಗ ಎಷ್ಟು ಜನ ಎಷ್ಟು ಇದು ಮಾಡೋರೆ ಅಲ್ವಾ. ಇವತ್ತು ಅವ್ರು ಎಲ್ಲೋ ಒಳಗೆ ಅವ್ರು ಅಂದಿದ ತಕ್ಷಣ ಎಲ್ಲೋಯ್ತು ಯೋಚನೆ ಮಾಡಿ. ಅವಾಗ ವ್ಯಕ್ತಿ ಇದ್ದು ಮಾಡಿದ್ರೆ ಸಡಗರ ಅಲ್ವಾ. ಹೌದಾ? ಅವಾಗ ಅವ್ರು ಏಳಿಗೆ ಬಯಸಿದ್ದು, ಅವ್ರು ಖುಷಿ ಬಯಸಿದ್ದು ಎಲ್ಲಿ ಅದು ಸತ್ಯ ಆಯಿತು, ಎಲ್ಲಿ ಅದಕ್ಕೆ ನ್ಯಾಯ ಸಿಕ್ತು ಅಲ್ವಾ. ಅವ್ರು ಏನು ಹೇಳಿದ್ರು, ನಾನು ಬರ್ಡೇನ ಒಂದು ಪ್ರಾಣಿಗಳಿಗೆ ಊಟ ಕೊಡೋ ಮುಖಾಂತರ ಮಾಡ್ರಿ ಅಂದರು. ಅದನ್ನು ಒಂದು ಇದ್ರ ತಗೊಂಡು ಮಾಡ್ಬೋದಾಗಿತ್ತಲ್ಲ. ಎಲ್ಲಿ ಮತ್ತೆ ಯೋಚನೆ ಮಾಡ್ರಿ. ಅವರು ಸೋತಿರ್ಬೋದು ಕೆಲವು ಸಮಯದಲ್ಲಿ ಅಲ್ವಾ, ಬಟ್ ಅವರು ಇದ್ದವಾಗ ಏನು ಇತ್ತು, ಅವರು ಇದ್ದು ಆಬ್ಸೆನ್ಸಲ್ಲಿ ಏನು ನಡೀತೈತೆ, ಇಷ್ಟೇ ಇರೋದು ಉತ್ತರ. ಆ ಕಾರಣಕ್ಕೆ ಕೆಲವು ನಾವು ಅನುಭವಿಸೇ ತಿಳ್ಕೊಬೇಕನ್ನೋದೇನೂ ಇಲ್ಲ. ನೋಡಿ ಕೂಡ ಜೀವನದ ಪಾಠ ಎಷ್ಟೋ ಕಲ್ತು ಬಿಡ್ಬೋದು, ಕಲಿಬೋದ ಇಲ್ವಾ. ಆ ಕಾರಣಕ್ಕೆ ನಾನು ತಿಳ್ಕೊಂಡಿದ್ದು ಒಂದೇ, 4 ಜನನ ಕರೆಸಿ ಹಾಕೋದಲ್ಲ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಒಂದೇ, ಇವತ್ತು ಅಲ್ಲಿ ಶೆಡ್ಡೆಲ್ಲ ಮಾಡ್ತಾ ಇರೋ ಕಾರಣ ಏನಂತಂದರೆ 100 ಕುರಿ 101 ಕುರಿ ಹೊಡೆದು ಒಂದು ದೊಡ್ಡ ಹಬ್ಬ ಮಾಡಬೇಕು ಅಂತ. ನಾನು ಅಂದ್ಕೊಂಡಿದ್ದು 100%ಅಲ್ಲಿ 70% ಭಗವಂತನು ನನಗೆ ತೋರಿಸ್ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡೋನೆ. ಇನ್ನೊಂದು 30% ಅಂತಂದರೆ ಜೀವನದಲ್ಲಿ ಅಂತ್ಯ ಅನ್ನೋದಿಲ್ಲ, ಮನುಷ್ಯನ ಸಾಯೋವರೆಗೂ. ಸತ್ತ ಮೇಲೇ ಇರೋದು ಏನಂತೀರ, ಎಲ್ಲ ಮುಗಿತಪ್ಪ ಅಂತ ಅಲ್ವಾ. ಅದವರೆಗೂ ಕಷ್ಟಗಳು ಬರ್ತಾ ಇರ್ತೈತೆ, ಸುಖ ಬರ್ತಾ ಇರ್ತೈತೆ, ನೋವು ನೆಲಿವು ಇವೆಲ್ಲ ಇದ್ದಿದ್ದೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಯಾವುದೋ ಇನ್ನು ಒಂದು 30% ನನಗೆ ಆಗಬೇಕು, ಕಾರ್ಯರೂಪದಲ್ಲಿ ತೋರಿಸ್ತಾವನೆ ಭಗವಂತನು. ಅದಾಗಿದ್ದ ತಕ್ಷಣ ಹೇಳ್ತೀನಿ, ಇನ್ವಿಟೇಷನ್ ಕೊಟ್ಟು ಕರೆದು ಊಟ ಹಾಕೋ ಕಾಲ ಹೋಯ್ತು. ನಾನು ಅದು ಬಿಟ್ಬಿಟ್ಟಿದ್ದೀನಿ. ಯಾಕಂತಂದರೆ ಯಾರು ಬಂದ್ರೂ ಮಾತಾಡ್ತೀನಿ ಅಂದವಾಗ, ಯಾರು ಫೋನ್ ಮಾಡ್ರು ಎತ್ತೀನಿ. ನನ್ನ ಫೋನ್ ನಂಬರ್ ನೋಡ್ರಿ ಎಷ್ಟು ನೀಟಾಗಿ ಬರ್ದವ್ರೆ, ಹೌದಾ ಇಲ್ಲ.
ಇವತ್ತಿಗೂ ಇವಾಗೂ ಸೈಲೆಂಟಲ್ಲಿರೋದು ನನ್ನ ಮೊಬೈಲ್ ಬರ್ತಾ ಇರ್ತೈತೆ. ಯಾವಾಗ ಸ್ವಿಚ್ ಆಫ್ ಆಗ್ತೈತೆ ಅವಾಗ ಚಾರ್ಜ್ ಹಾಕೋದು ಅಷ್ಟೇ ನನಗೆ ಗೊತ್ತಿರೋದು. ಆಮೇಲೆ ಇನ್ಸ್ಟಾಗ್ರಾಮ್ದು ಹೇಳ್ನಲ್ಲ ಅವಾಗೆ, ನನಗೆ ಅದು ಯೂಸ್ ಮಾಡೋಕ್ಕೆ ಬರಲ್ಲ. ಅದರಲ್ಲಿ ಮೆಸೇಜ್ಗಳು ಕಳಿಸ್ತಾರೆ. ದೇವರೇ ನಂಗೆ ಮೆಸೇಜ್ ಮಾಡೋಕ್ಕೆ ಬರಲ್ಲ. ಅದರಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಕಳಿಸ್ತಾರೆ. ಒಂದೊಂದು ಮೆಸೇಜ್ಗಳು ನೋಡಿದ್ರೆ ಹಾರ್ಟ್ ಅಟ್ಯಾಕ್ಗಳು ಅಲ್ಲಲ್ಲೇ ಆಗ್ತದೆ. ದೇವರನ್ನೇ ಹೇಳ್ತಾ ಇದ್ದೀನಿ. ನಾನು ಅದನ್ನೆಲ್ಲನೂ ಇಗ್ನೋರ್ ಅನ್ನೋ ಪದ ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ನಾವು ರಿಪ್ಲೈ ಮಾಡಿದ್ರೆ ತಾನೇ ಅಲ್ಲಿ ಬರೋದು, ನಾವು ಅದನ್ನ ಇಂಟ್ರ್ಯಾಕ್ಟ್ ಮಾಡಿದ್ರೆ ತಾನೇ ಆಗೋದು. ಸರಿ, ವೀಡಿಯೋ ಕಾಲು ಎಷ್ಟು ಮಾಡ್ಬೋದು? ವೀಡಿಯೋ ಕಾಲ್ಗಳು ಯೋಚನೆ ಮಾಡಿರಿ. ಇದೇನು ಒಂದು ವ್ಯಕ್ತಿಗೆ ಕೊಡ್ತಾ ಇರೋ ಗೌರವ ಅಂತ ತಿಳ್ಕೊತೀರಾ, ಇಲ್ಲ ಒಂದು ವ್ಯಕ್ತಿಗೆ ಟಾರ್ಚರ್ ಮಾಡೋದು ಅಂತ ತಿಳ್ಕೊತೀರಾ, ಇಲ್ಲ ಒಂದು ವ್ಯಕ್ತಿಗೆ ಅಭಿಮಾನಿಗಳಂತ ಹೇಳ್ತೀರಿ? ಏನು ಹೇಳ್ಬೋದು ಇದನ್ನ? ನಾವು ತಗೊಳ್ಳೋ ರೀತಿ ನೋಡ್ರಿ. ಇಲ್ಲಿರೋದು ಒಂದೇ ಪಾಯಿಂಟು, ಒಂದು ವೀಡಿಯೋ ಕಾಲು. ಅದ್ರ ಉದ್ದೇಶ ಏನಿರ್ತದೆ, ಏನಿರ್ಬೋದು, ಇಲ್ಲ ಏನು ಕಾರಣ? ಕರೆಕ್ಟಾ? ಮನೆ ಹತ್ರ ಸಿಗ್ತೀನಿ ಅಂತ ಗೊತ್ತಿದ್ರೂ ಈ ಥರ ಮಾಡೋದು ಎಷ್ಟು ಸರಿ? ಒಂದು ಸರಿ, ಮನೆ ಹತ್ರನೇ ಸಿಗ್ತೀನಿ ಅಂತ ಅಂದವಾಗ ಏನು 24 ಗಂಟೆ ಚೇರ್ ಹಾಕೊಂಡು ಕೂತ್ಕೊಂಡಿರ್ಬೇಕಾ? ಯಾರ್ಯಾರು ಬರ್ತಾರೆ, ಏನೇನು ಇದಾ ಜೀವನ? ಅದಕ್ಕೆ ಹೇಳೋದು ಪ್ರೈವೇಸಿ ಲೈಫ್ ಅನ್ನೋದು ಎಲ್ರಿಗೂ ಬೇಕೇ ಬೇಕು. ಒಂದು ಮನುಷ್ಯನಿಗೆ ಪ್ರೈವೇಸಿ ಕೊಟ್ಟಿಲ್ಲ ಅಂತಂದರೆ ಹುಚ್ಚನಾಗ್ತಾನೆ, ಸತ್ತೋಗ್ತಾರೆ. 100 ವರ್ಷ ಬದುಕೋನು 10 ವರ್ಷಕ್ಕೆ ಡಮಾರ್. ಬರ್ದಿಕೊಳ್ರಿ ಇದ್ರನ್ನ. ಪ್ರೈವೇಸಿ ಅಂದರೆ ಏನು? ಒಂದು ವ್ಯಕ್ತಿ ಅವನ ಕಂಟ್ರೋಲ್ಗೆ ಬರ್ಬೇಕಂದ್ರೆ ಅವನೊಬ್ಬನೇ ಇದ್ದರೆ ದೇವ್ರ ಸತ್ಯವಾಗಲಿ ಎಲ್ಲ ಸರ್ ಹೋಗುತ್ತೆ. ಯಾಕೆ ಹೇಳ್ರಿ? ಒಂದು ಮೈಂಡ್ನ ಕಂಟ್ರೋಲ್ ತಗೊಂಡು, ಇವಾಗ ನಾವು ಒಬ್ಬ ಜೊತೆ ಇರ್ರಿ ಆರಾಮಾಗಿ ಬ್ರೈನ್ ವಾಶ್ ಮಾಡ್ಬೋದು. ಹಂಗೆ ಚಿನ್ನು, ಅಯ್ಯೋ ಬಂಗಾರ, ಅಯ್ಯೋ ಅಂದರೆ ಮುಗೀತು. ಹೌದಾ? ಇಲ್ಲ ಪ್ರವಾಕ್ ಮಾಡಬೇಕಾ? ನಾನು ನಾಗನೇ ಏನೋ ಒಂದು ರೈಸ್ ಆಯಿತು. ಹೌದಾ? ಆ ಕಾರಣಕ್ಕೆ ಪ್ರೈವೇಸಿ ಎಷ್ಟು ಮುಖ್ಯ ಮನುಷ್ಯನಿಗೆ? ಮುಖ್ಯನೇ, 100% ಮುಖ್ಯ. ಇವತ್ತು ಸೋಷಿಯಲ್ ಲೈಫ್ ಕೆಲವ್ರು ಬಂದುಬಿಟ್ಟು ಆಮೇಲೆ ಎಲ್ಲ ಪ್ರೈವೇಟ್ ಆಗೋಗವ್ರೆ. ಹೆಂಗೆ ಎಲ್ಲ ಶಟೌನ್ ಫುಲ್ ಎಲ್ಲ ಏನಕ್ಕೂ ಬರ್ದಿರ. ಯಾಕೆ ಹೇಳ್ರೆ? ಮೈಂಡ್ ಫ್ಲಕ್ಚುವೇಷನ್ನು, ಮೈಂಡು ತಂತ್ರದಲ್ಲಿ ಇಕ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಒಂದೇ ಸಲ 10 ಜನ ಹತ್ರ ಮಾತಾಡೋದು, ಒಂದೇ ಸಲ 1000 ಜನ ಹತ್ರ ಮಾತಾಡಂದ್ರೆ ಊಹೆ ಮಾಡ್ಕೊಳಕ್ಕಾಗುತ್ತೆ? ಅದನ್ನು ಆಗುತ್ತಾ? ಕಷ್ಟ. ಆ ಕಾರಣಕ್ಕೆ ಒಂದೇ ಉತ್ತರ, ಸೈಲೆಂಟು, ಸ್ಮೈಲ್. ಇಷ್ಟೇ. ನಾನು ಹಿಂಗೆ ನಗ್ಕೊಂಡಿದ್ರೆ ಏನು ಕೇಳ್ಬೋದು ನೀವು? ಇಷ್ಟೇ ಇರೋದು. ಸೈಲೆಂಟ್ ಆ್ಯಂಡ್ ಸ್ಮೈಲ್, ಅದು ಸ್ಟ್ರಾಂಗೆಸ್ಟ್ ಆನ್ಸರ್. ನಿಜ. ಏನಂತೆ? ಅಲ್ಲ ಇರಲಿ, ಪ್ರಪಂಚ ನಿಂತಿರೋದೇ ಅದ್ರ ಮೇಲೆ, ಆಯಿತಾ? ಹೌದಾ? ಇಲ್ಲ, ನಿಜ ಅದು. ಕವಿಗಳು ಹೇಳಿದ್ರು, ವೇದರು ಹೇಳಿದ್ರು, ಯಾರು ಹೇಳಿದ್ರು ಗೊತ್ತಿಲ್ಲ, ಪ್ರಪಂಚ ನಿಂತಿರೋದು ಅದ್ರ ಮೇಲೆ. ಎದ್ರ ಮೇಲೆ? ಸ್ಮೈಲ್. ಏನ್ರ ಮೇಲೆ ನಿಂತಿರೋದು? ಅಲ್ಲಿ ಏನು ಹೇಳಪ್ಪ, ನೀನು ಹೇಳು ಹೋಗ್ಲಿ. ಏದ್ರ ಮೇಲೆ ನಿಂತಿರೋದು ಪ್ರಪಂಚ? ಖುಷಿ ಮೇಲ? ಯಾರಪ್ಪ ಅದು ಖುಷಿ?